Yes, match already ಟೈ ಆಗಿದೆ. ಕೇವಲ 1 ಓಟಗಳಷ್ಟೇ ಬರಬೇಕಾಗಿದೆ. ಕರ್ಷಾಟ್ ಹೊಡೆತ ಈ ರೀತಿಯಾಗಿ ಬೌಂಡ್ರಿ ಈ ಮುಖಾಂತರವಾಗಿ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದೇವೆ ಎರಡು ತಂಡಗಳಿಗೆ ಕೂಡ. ಬನ್ನಿ ಬನ್ನಿ ಅಣ್ಣ, ನೆಕ್ಸ್ಟ್ ಮ್ಯಾಚ್ ಇಮಿಡಿಯೇಟ್ ಬನ್ನಿ. ಡೇ 1 15th ಮ್ಯಾಚ್ KCC ವರ್ಸಸ್ ವಿಷ್ಣು ದಾದಾ. ಅಣ್ಣ KCC ಡಿಸಿಷನ್ ಹೇಳಿ, ಬೇಗ ಬನ್ನಿ. ಬ್ಯಾಟಿಂಗ್ ಓಕೆ. KCC ಒಂದು ಟಾಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ಎಂಬುದಾಗಿ ತಿಳಿಸಿದ್ದಾರೆ. ವಿಷ್ಣು ದಾದಾ ಬನ್ನಿ, ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಸರ್ ಬರಬೇಕು ಸರ್ ಬೇಗ. ಆಲ್ರೆಡಿ ಒಂದು ಸಾರಿ ಮಳೆ ಆಗಿ ಪಾಪ ನಮ್ಮ ವಾಲಂಟಿಯರ್ಸ್ ಭಾಳಷ್ಟು ಚೆನ್ನಾಗಿ ಪಿಚ್ಚನ್ನು ಹಾಗೆಯೇ ಅಂಕಣವನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಮ್ಮ ಇವತ್ತಿನ ಶೆಡ್ಯೂಲ್ ಮುಗಿಸುವಂಥದ್ದು ನಮ್ಮೆಲ್ಲ ಆಯೋಜಕರ ಇರಾದೆ ಆಗಿದೆ. ದಯವಿಟ್ಟು ಎಲ್ಲ ಆಟಗಾರರು ಕೂಡ ಸಹಕರಿಸಬೇಕು. ಇದು ನಿಮ್ಮದೇ ಪಂದ್ಯಾಟ, ನಿಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಟೂರ್ನಮೆಂಟು. ದಯವಿಟ್ಟು ಸಹಕರಿಸಬೇಕು ಆಟಗಾರರು. ಅಂಜನ್ ದಯವಿಟ್ಟು ಇಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ. ಅಂಜನ್ ಇಮಿಡಿಯೇಟ್ ಆಗಿ ಬನ್ನಿ. ಅಂಜನ್ ಬೇಗ ಬನ್ನಿ ಸ್ವಲ್ಪ. ಅಂಜನ್ ಅಂಜನ್ ಎಸ್ ಓಕೆ, ಥ್ಯಾಂಕ್ ಯು DJ. ಎಲ್ಲರಿಗೂ ಹೊಸ ಹುರುಪು ಬರ್ತಾ ಇದೆ. ವಿಷ್ಣು ಅಪ್ಪಾಜಿಯವರ ಸಾಂಗು
ತರುವಾಯದಲ್ಲಿ ಇವಾಗ ಮತ್ತೆ ದಿನದ 15ನೇ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಎಸ್ ಅಣ್ಣ, ಟೈಮರ್ ಆನ್ ಆಗುತ್ತೆ ಗಮನಿಸ್ಕೊಳ್ಳಿ. 10 ಸೆಕೆಂಡ್ಸ್ ಅಷ್ಟೇ ಟೈಮ್. ಟೈಮರ್ ಈಸ್ ಆನ್. ವೆಂಕಿ ಕಬಾಬ್ ಮೊದಲ ಚೆಂಡು ಈ ರೀತಿಯಾಗಿ ವೈಟ್ ಬಾಲ್ ಲಕ್ಷದ ಮೇಲೆ ಹೊರ ತಿರುವನ್ನು ಪಡ್ಕೊಳ್ತಾನೆ. ಆರಂಭಿಕ ಚೆಂಡೆ ಎಕ್ಸ್ಟ್ರಾ ಶಾಟ್ಗಳ ಮುಖಾಂತರವಾಗಿ ಕೆಸಿಸಿ ಖಾತೆಯನ್ನು ಆರಂಭಿಸ್ತಾ ಇದೆ. ಟಾಸ್ ಅನ್ನು ಜಯಿಸಿಕೊಂಡು 1 ನಿಮಿಷ ಮ್ಯಾಚ್ ಸ್ಟಾಪ್ ಮಾಡಿ. ಅಣ್ಣ, ಆಪೋಸಿಟ್ ಟೀಮಿಗೆ 2 ಡಗೌಟ್ ಇದೆ ಅಣ್ಣ. ಒಂದು ಟೀಮಲ್ಲಿ ಇನ್ನೊಂದು ಡಗೌಟ್ ಯೂಸ್ ಮಾಡ್ಕೊಳ್ಳಿ. ಆಪೋಸಿಟ್ ಟೀಮ್ ಎಲ್ಲರೂ ಒಂದೇ ಕಡೆ ರಣ ಹದ್ದುಗಳ ಥರ ಕೂಡ್ಕೊಂಡಿದ್ದೀರಾ ಅಣ್ಣ. KCC ಟಾಸ್ ಗೆದ್ದಿದ್ದಾರೆ. ನಿಮ್ಗೆ ಯಾವ ಡಗೌಟ್ ಬೇಕೋ ಚೂಸ್ ಮಾಡ್ಕೊಳ್ಳಿ. ಓಕೆ ಅಣ್ಣ. ಆಪೋಸಿಟ್ ಟೀಮ್ ದಯವಿಟ್ಟು ಇನ್ನೊಂದು ಡಗೌಟ್ ಇದೆ, ಅಲ್ಲಿ ವೇದ ಗೋಲ್ಡಿ ಡಗೌಟ್ ಇದೆ, ಯೂಸ್ ಮಾಡ್ಕೊಳ್ಳಿ ಸರ್. ಅಲ್ಲಿ ಚೇರು ಇದ್ರೆ ವ್ಯವಸ್ಥೆ ಮಾಡ್ಕೊಳ್ಳಿ. ಓಕೆ ಓಕೆ ಅಣ್ಣ, ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ಪಿಚ್ಚಿಂದ ಹೊರಗಡೆಯಿಂದ ಓಡಾಡಿ. ಓಕೆ ಓಕೆ, ಮ್ಯಾಚ್ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ಲಿ. ಸಲ್ಲುವಂಥ ಪ್ರಯತ್ನ ನಿರೀಕ್ಷಿತ ಹೊಡೆತಗಳಿಗೆ ಮನ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ ಚೆಂಡಿಗೆ ಎಕ್ಸ್ಟ್ರಾ ಶಾಟ್ಗಳ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ವೆಂಕಿ ಇವಾಗ ಡಾಟ್ ಬಾಲ್ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ಬಾರಿಗೆ ಮತ್ತೆ ಸನ ಚೆಂಡು ಬೇರುಸಿನ ಹೊಡೆತ. ಈ ರೀತಿಯಾಗಿ ಬೇರುಸಿನ ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದ್ದಾರೆ ಪ್ರತೀಕ. ಮತ್ತೆ 2 ಓಟಗಳು, 2 ಫಾರ್ ನೋ ಲಾಸ್. 3ನೇ ಬಾರಿಗೆ ಮತ್ತೆ ವೆಂಕಿ ಕಬಾಬ್. ಸ್ಟೆಪ್ ಔಟ್ ಆಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಈ ರೀತಿಯಾಗಿ ವೈಟ್ ಬಾಲ್ ಸೂಚನೆಗಳು. ಆಫ್ಟರ್ನ ಮೇಲೆ ಹೊರ ತೆರವನ್ನು ಪಡ್ಕೊಳ್ತಾರೆ. ಮತ್ತೆ ಎಕ್ಸ್ಟ್ರಾ ಶಾಟ್ಗಳ ಅವಕಾಶವನ್ನು ವೆಂಕಿ ಮಾಡಿಕೊಟ್ರು. ಮತ್ತೆ 3 ಓಟಗಳು, 3 ಫಾರ್ ನೋ ಲಾಸ್. 4ನೇ ಬಾರಿಗೆ ಸನ ಚೆಂಡು ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಾಣ್ತಾ ಇದೆ. ರಿಸ್ಗೆ ಸಿಂಗಲ್ ಓಟುಗಳ ಪೂರೈಕೆ. ಈ ರೀತಿಯಾಗಿ ಅಂತಿಮ 3 ಚೆಂಡು ಇನ್ನು ಕೂಡ ಬಾಕಿ ಇಳ್ಕೊಳ್ತಾರೆ. ಲಾಸ್ಟ್ 3 ಬಾಲ್ಸ್. 4ನೇ ಬಾರಿಗೆ ಮತ್ತೆ ವೆಂಕಿ. ಈ ಬಾರಿ ಸನ ಚೆಂಡು ಸ್ಟೆಪ್ ಔಟ್ ಆಗಿ ಪ್ರತೀಕ್ ಹೊಡೆತ. 1 ಓಟಗಳಿಗೆ ಅಷ್ಟು ಅವಕಾಶಗಳು ಬ್ಯಾಕ್ವರ್ಡ್ ಶಾಟ್ ಲೆಗ್ ಮೇಲೆ ದಾಖಲಿಸಿದ್ರು. ಅಂತಿಮ 2 ಚೆಂಡು ಮೊದಲವರನ್ನ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಬಾಕಿ ಹೇಳ್ಕೊಳ್ತಾ ಇದೆ. ಒಟ್ಟಾರೆ ಗಳಿಕೆ 5 ಓಟಗಳು, 5 ಫಾರ್ ನೋ ಲಾಸ್. ಕಬಾಬ್ ಈ ಬಾರಿ ಹಸನ ಚೆಂಡು ಡಾಟ್ ಬಾಲ್. ಬ್ಯಾಟರ್ಗೆ ಚೆಂಡು ನಾಟ್ ರೀಚಬಲ್. ಅಂತಿಮ ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ ಕಬಾಬ್ ಎಸ್ಗಾರಿಕೆ ಭಾಗದಲ್ಲಿ. ಭಾರಿ ಹಸನ ಚೆಂಡು ತನ್ಮೂಲಕ ಮೊದಲ ಬೌಂಡ್ರಿ ಯಶಸ್ಸನ್ನು ಪಡ್ಕೊಳ್ತಾರೆ ಪ್ರತೀಕ. ಜತಿನ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಆರಂಭಿಕ ಓವರ್ನ ಅಂತಿಮ ಚೆಂಡಿನಲ್ಲಿ 4 ಓಟಗಳ ಮುಖಾಂತರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ ಓವರ್ನ ಮುಕ್ತಾಯಕ್ಕೆ ತನ್ನ ಒಟ್ಟಾರೆ ಗಳಿಕೆ 9 ಓಟಗಳು, 9 ಫಾರ್ ನೋ ಲಾಸ್. ಓಕೆ ಡಿಜೆ.
ಎಸ್ ಥ್ಯಾಂಕ್ ಯು ಡಿಜೆ. ಟೈಮರ್ ಓಡ್ತಾ ಇದೆ. ಎಸ್ ಅಣ್ಣ, ಮ್ಯಾಚ್ ಮುಂದುವರಿಸಿ. ಕೃತಿಕ್ ಹೊಸ ಬೌಲರ್ ಕುಟ್ಟ. ಎರಡನೇ ಓವರ್ನ ಮೊದಲ ಚೆಂಡು. ಈ ಬಾರಿ ಹಸನ ಚೆಂಡು. ಪ್ರತೀಕ್ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ. ಡಿಫೆನ್ಸ್ ಆಟಗಡೆ ಮರೆ ಹೋದ್ರು. ನಿರೀಕ್ಷಿತ ಹೊಡೆತವನ್ನು ದಾಖಲಿಸಲು ಈ ರೀತಿಯಾಗಿ ಡಾಟ್ ಬಾಲ್. ಎರಡನೇ ಬಾರಿಗೆ ಮತ್ತೆ ಕೃತಿಕ್ ಟು ಪ್ರತೀಕ್. ಈ ಬಾರಿ ಹಸನ ಚೆಂಡು. ಯಾರ್ಕಲ್ ಡೆಲವರಿ ಮತ್ತೆ ಡಿಫೆನ್ಸ್ ಮುಖಾಂತರವಾಗಿ ಒಂದೊಟ್ಟದ ಹೆಚ್ಚುವರಿಯು ಕೂಡ. ಈ ರೀತಿಯಾಗಿ ತಂಡ ಒಟ್ಟಾರೆ ಗಳಿಕೆ 10 ಓಟಗಳು, 10 ಫಾರ್ ನೋ ಲಾಸ್. ಮೂರನೇ ಬಾರಿಗೆ ಮತ್ತೆ ಕೃತಿಕ್ ಎಸ್ಗಾರಿಕೆ ಭಾಗದಲ್ಲಿ ಪ್ರಸ್ತುತ ದಿನದ 15ನೇ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಹೋದರರ ಸವಾಲ್. ಪ್ರತೀಕ್ ಏನಂದಾಡೆ ಕೃತಿಕ್ ಬ್ಯಾಟರ್. ಓಕೆ, ಜತೀನ್ ಏನಂದಾಡೆ ಪ್ರತೀಕ್ ಕೃತಿಕ್. ಎಸ್ ಓಕೆ ಓಕೆ ಡನ್, ಮುಂದುವರಿಸಿ. ಈ ಬಾರಿ ಹಸನ ಚೆಂಡು. ರಿವರ್ಸ್ ಶಾಟ್ ಹೊಡುವಂತ ಪ್ರಯತ್ನಗಳು. ಒಂದು ಹಂತಲ್ಲಿ ಅಣ್ಣ, ಇನ್ನೊಂದಡ ತಮ್ಮ ಎದುರಾಳಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹುಶಃ ಈ ರೀತಿಯ ದೃಶ್ಯಗಳು ನಮ್ಮ ಕ್ರಿಕೆಟ್ನಲ್ಲಿ ಸ್ನೇಹ ಸಂಬಂಧಗಳು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಟ್ಸ್ ಕಾಲ್ಡ್ ಕ್ರಿಕೆಟ್ ಈಸ್ ಜೆಂಟಲ್ಮೆನ್ಸ್ ಗೇಮ್. 15ಕ್ಕೆ ಲಾಸ್, 15 ಫಾರ್ 0. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಇವಾಗ ಎರಡನೇ ಓವರ್ನ ಮುಕ್ತಾಯಕ್ಕಾಗಿ. ಈ ಬಾರಿ ಹಸನ ಚೆಂಡು. ಡಾಟೆಡ್ ಡೆಲವರಿ. ಓವರ್ ಮುಕ್ತಾಯಕ್ಕೆ ತಡ ಮತ್ತೆ 15 ಓಟಗಳು. ಇನ್ನು ಕೂಡ 18 ಚೆಂಡುಗಳ ಅವಕಾಶ. ಅದ್ಯಾವ ಓಟವನ್ನು ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಇಸ್ now on to 15 ಫಾರ್ ನೋ ಲಾಸ್. ಟೈಮರ್ ಓಡ್ತಾ ಇರುತ್ತೆ ಅಣ್ಣ, ಬೇಗ ಬೇಗ ಮ್ಯಾಚ್ ಮುಂದುವರಿಸಬೇಕು. ಹೊಸ ಬಾಲರ್ ಅಶೋಕ ಕುಟದ ಮೂರರವರೆಗಾಗಿ 8 ನಿಮಿಷ ಟೈಮರ್ ಬಾಕಿ ಇದೆ. ಗಮನಿಸ್ಕೊಳ್ಬೇಕು ಆಟಗಾರರು. ಮಸ್ಟ್ ಅಂಡ್ ಶುಡ್. ಟೈಮರ್ ಮುಕ್ತವಾದ್ರೆ ಪೆನಾಲ್ಟಿ ಆಡ್ ಆಗತ್ತೆ. ಸ್ಟೆಪ್ ಔಟ್ ಆಗಿ ಸ್ವೀಪ್ ಮಾಡುವಂತ ಪ್ರಯತ್ನಗಳು. ವೈಟ್ ಬಾಲ್, ಹೊರ ತಿರುವಿನ ಚೆಂಡು. ಎಕ್ಸ್ಟ್ರಾ ಸೋಟಿಗಳ ಅವಕಾಶಗಳು ಕೂಡ. 16 ಓಟಗಳು, 16 ಫಾರ್ ನೋ ಲಾಸ್. KCC ಈ ಬಾರಿ ಹಸನ ಚೆಂಡು. ವೇರಿಯೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಬೌಲರ್ ಅಶೋಕ. ಸ್ವಲ್ಪ ಮಟ್ಟಿಗೆ ಬ್ಯಾಟರ್ಗಳಿಗೆ ಜಡ್ಜ್ ಮಾಡುವ ಟೈಮ್ ಕೂಡ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಡಾಟೆಡ್ ಡೆಲವರಿ. ಈ ಬಾರಿ ಹಸನ ಚೆಂಡು ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು. ದಾಂಡಿಗೆ ಸಂಪರ್ಕವನ್ನು ಪಡೆದುಕೊಳ್ತಾ ಇಲ್ಲ ಚೆಂಡು. ಮತ್ತೆ ಡಾಟ್ ಬಾಲ್. ಮೂರನೇ ಬಾರಿಗೆ ಮತ್ತೆ ಅಶೋಕ. ಈ ಬಾರಿ ಹಸನ ಚೆಂಡು ಜತೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಸರಣಿಯ ಡಾಟ್ ಬಾಲ್ಗಳು ದಾಖಲಾಗ್ತಾ ಇದೆ. 16ಕ್ಕೆ ನೋ ಲಾಸ್. ಲಾಸ್ಟ್ 3 ಬಾಲ್ಸ್. 4ನೇ ಬಾರಿಗೆ ಮತ್ತೆ ಅಶೋಕ. ಬಾರಿ ಹಸನ ಚೆಂಡು. ರೈಸಿಂಗ್ ಡೆಲವರಿ. ರಾಕೆಟ್ ಸ್ಪೀಡ್ ನ ಡೆಲಿವರಿಗಳನ್ನು ಮಾಡ್ತಾರೆ. ಪ್ರತಿ ಒಂದು ಚೆಂಡಿನ ಮೇಲೂ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಅಶೋಕ. ಅಂತಿಮ 2 ಚೆಂಡು. 5ನೇ ಬಾರಿಗೆ ಹಸನ ಚೆಂಡು. ಸ್ವಲ್ಪ ನೆಗೆತವನ್ನು ಕಂಡಿತು. ಈ ರೀತಿಯಾಗಿ 1 ಓಟಗಳಿಗೆ ಅವಕಾಶಗಳು. ಒಟ್ಟಾರೆ 17 ಓಟಗಳು, 17 ಫಾರ್ ನೋ ಲಾಸ್.
ಅಂತಿಮ ಒಂದು ಚೆಂಡಷ್ಟು ಬಾಕಿ ಉಳ್ಕೊಳ್ತಾರೆ ಮೂರನೇ ಓವರ್ ಮುಕ್ತಾಯಕ್ಕಾಗಿ. ಸ್ಟೆಪ್ ಔಟ್ ಆಗಿ ಹೊಡೆಯುವಂತ ಪ್ರಯತ್ನ ಈ ರೀತಿಯಾಗಿ. ಓ ಮೈ ಗಾಡ್, ಒಳ ಫೀಲ್ಡಿಂಗ್. ಬೌಲರ್ಗಳು ಸಪೋರ್ಟ್ ಮಾಡಿದ ಹಾಗೆ ಫೀಲ್ಡರ್ಸ್ಗಳು 100% ಎಫರ್ಟ್ ಅನ್ನು ಹಾಕಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಬೌಂಡರಿಯನ್ನು ಅಟ್ಟಾಯಿಸ್ತಾ ಇದ್ದಾರೆ ಫೀಲ್ಡರ್. ಈ ರೀತಿಯ ಕ್ಷೇತ್ರ ರಕ್ಷಣೆಗಳೇ ತಂಡವನ್ನು ಉಳಿಸ್ತದೆ. 18ಕ್ಕೆ 3 ಓವರ್ಗಳ ಮುಕ್ತಾಯದ ತರುವಾಯದಲ್ಲಿ ಬಾಲ್ 2 ರನ್ ಅನ್ನು ದಾಖಲಿಸ್ತಾ ಇದೆ ಕೆಸಿಸಿ. ಲಾಸ್ಟ್ 12 ಬಾಲ್ಸ್ ಎಟ್ ದ ಎಂಡ್ ಆಫ್ ವೆರಿ ಫಸ್ಟ್ ಇನ್ನಿಂಗ್ಸ್. ಟೈಮರ್ ಓಡ್ತಾ ಇರುತ್ತೆ, ಗಮನಿಸ್ಕೊಳ್ಬೇಕು, ಪದೇ ಪದೇ ತಿಳಿಸ್ತಾ ಇರ್ತೇವೆ. ಅಲ್ಲ ಚೆಕ್ ಅಲ್ಲ ಚೆಕ್. ಎಸ್ ಚಿಕ್ಕಣ್ಣ, ಮೋಹನಣ್ಣ ನೋಡಿ ಫೀಲ್ಡಿಂಗು ನೋಡಿ, ಕೆನರಿ ಹಣ್ಣು ನೋಡೋಣ ಎಫೆಕ್ಟು. ಮತ್ತೆ ಕೃತಿಕ್ ಸೆಕೆಂಡ್ ಸ್ಪೆಲ್ ಕೂಟದ 4ನೇ ಓವರ್. ಬಿಟ್ಟದ ಮೊದಲ ಚೆಂಡು ಪುಲ್ ಮಾಡುವಂಥ ಪ್ರಯತ್ನಗಳು ಈ ರೀತಿಯಾಗಿ ಸ್ವಿಚ್ ಇಟ್ ಪ್ರಯತ್ನಗಳು ವಿಫಲವಾಗ್ತಾ ಇದೆ. ಮೊದಲ ಡಾಟ್ ಬಾಲ್, 2ನೇ ಬಾರಿಗೆ ಮತ್ತೆ ಕೃತಿಕ್. ಈ ಬಾರಿ ಹಸನ ಚೆಂಡು ಮತ್ತೆ ಬ್ಯಾಟರ್ಗೆ ಚೆಂಡು ನಾಟ್ ರೀಚಬಲ್. ಡಾಟ್ ಬಾಲ್ 4ನೇ ಓವರ್ನವರೆಗೆ ಕೂಡ ಕೆಸಿಸಿ ನೋಲಾಸ್ ನಲ್ಲಿ ಪಾರ್ಟ್ನರ್ಶಿಪ್ ನಲ್ಲಿ ಓಟವನ್ನು ದಾಖಲಿಸಿದ್ದಾರೆ. ಒಂದೆಡೆ ಜತಿನ್, ಇನ್ನೊಂದೆಡೆ ಪ್ರತೀಕ. ಒಂದು ಕಡೆ ಅಣ್ಣ, ಇನ್ನೊಂದು ಕಡೆ ತಮ್ಮ. ಈ ಬಾರಿ ಹಸನ ಚೆಂಡು ಎಲ್ಲ ಸಲದ ಒಟ್ಟಿಗಾಗಿ ಇವಾಗ ಓಡುವಂತ ಪ್ರಯತ್ನಗಳು, ಹೊಂದಾಣಿಕೆ ಕೊರತೆ. ವಿಕೆಟ್ ಸ್ಯಾಕ್ರಿಫೈಸ್. ಪ್ರತೀಕ್ ಬ್ಯಾಕ್ ಟು ದ ಪವೆಲಿಯನ್. ಆರಂಭಿಕ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಕೆಸಿಸಿ. ಏಟೀನ್ ಫಾರ್ 1, 18ಕ್ಕೆ 1. 4ನೇ ಬಾರಿಗೆ ಮತ್ತೆ ಕೃತಿಕ್. ಇವಾಗ ಅಣ್ಣ ತಮ್ಮ. ಸ್ಟ್ರೈಕರ್ ನಲ್ಲಿ ಜತೆ, ಎಸ್ಗಾರಿಕೆ ಭಾಗದಲ್ಲಿ ಕೃತಿಕ. ಬಾರಿ ಹಸನ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಈ ರೀತಿಯಾಗಿ ಮತ್ತೆ ಡಾಟೆಡ್ ಡೆಲವರಿ. 18ಕ್ಕೆ 1, ಲಾಸ್ಟ್ 2 ಬಾಲ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಓವರ್ ಮುಕ್ತಾಯಕ್ಕಾಗಿ 5ನೇ ಬಾರಿಗೆ ಮತ್ತೆ ಕೃತಿಕ್. 5ನೇ ಬಾರಿಗೆ ಸರ ಚೆಂಡು ಔಟರ್ ಎಡ್ಜ್ ಆಗ್ತಾ ಆಗಿದೆ. ಈ ರೀತಿಯಾಗಿ ಬ್ಯಾಕ್ ಟು ಬೌಲರ್, 1 ಔಟ್ಗಳಿಗೆ ಅಷ್ಟೇ ಅವಕಾಶಗಳು. ಲಾಸ್ಟ್ ಬಾಲ್ ರಿಮೈನಿಂಗ್ ಎಟ್ ದ ಎಂಡ್ ಆಫ್ 4th ಓವರ್. ಲಾಸ್ಟ್ 2.5 minutes ರಿಮೈನಿಂಗ್. ಗಮನಿಸ್ಕೊಳ್ಳಿ ಟೈಮರ್. ಅಂತಿಮ ಚೆಂಡು ಈ ರೀತಿಯಾಗಿ ಡಾಟೆಡ್ ಡೆಲವರಿ. ಬಹಳಷ್ಟು ಮರ್ತಿಯ ಓವರ್ನಲ್ಲಿ ಕೃತಿಕ್ ದಾಖಲಿಸಿದ್ರು. ಈ ರೀತಿಯಾಗಿ ಮುಕ್ತಾಯ ಕಂಡಿರ್ತಕ್ಕಂಥ 4 ಓವರ್ಗಳ ಮುಂದೆ ಎದುರಿಸಿದ 24 ಚೆಂಡು 19 ಓಟವನ್ನು ದಾಖಲಿಸ್ತಾ ಇದೆ ಕೆಸಿಸಿ. ಅಂತಿಮ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್ ಎಟ್ ದ ಎಂಡ್ ಆಫ್ ವೆರಿ ಫಸ್ಟ್ ಇನ್ನಿಂಗ್ಸ್. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್. ಆರಂಭಿಕ ಬ್ಯಾಟಿಂಗ್ ಸೆಷನ್ ಮುಕ್ತಾಯಕ್ಕಾಗಿ ಹೊಸ ಬೌಲರ್ ಕಿರಣ್. ಅಂತಿಮ 6 ಚೆಂಡಿಗಾಗಿ 4 ಓವರ್ಗಳ ಬಂದ ಇವಾಗ 19 ಓಟವನ್ನು ದಾಖಲಿಸಿರ್ತಕ್ಕಂಥ ಕೆಸಿಸಿ ಸ್ವಲ್ಪ ಮಟ್ಟಿಗೆ ಅಲ್ಪ ಮೊತ್ತದ ಓಟವನ್ನು ದಾಖಲಿಸಿದ್ದಾರೆ. ಅಣ್ಣ ಟೈಮರ್ ಓಡ್ತಾ ಇದೆ, ಗಮನಿಸ್ಕೊಳ್ಬೇಕು.
ಈ ಬಾರಿ ಹೆಸನ ಚೆಂಡು ಬೆರುಸಿನ ಓಟವನ್ನು ಪೂರೈಸಲಾರ ಜತಿನ್ ಒಂದೊಟ್ಟುಗಳ ಮುಖಾಂತರ ತಂಡ ಒಟ್ಟಾರೆಗಳಿಗೆ ಬರಪೂರ್ವ ಇವಾಗ 20 ಓಟವನ್ನು ದಾಖಲಿಸಿದ ಕೆಸಿಸಿ ಎರಡನೇ ಬಾರಿಗೆ ಮತ್ತೆ ಕಿರಣ್ ಎಸ್ಗಾರಿಕೆ ಭಾಗದಲ್ಲಿ ಸ್ಟ್ರೈಕ್ನಲ್ಲಿ ಇವಾಗ ಜೀವನ್ ಹೊಸ ಬ್ಯಾಟರ್. ಇದರ ಮಧ್ಯೆ ವೈಟ್ ಬಾಲ್ ಎಕ್ಸ್ಟ್ರಾ ಶಾಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಈ ರೀತಿ ಎಕ್ಸ್ಟ್ರಾ ಶಾಟ್ಗಳು ಇವಾಗ ಲಾಭವಾಗ್ತಾ ಇದೆ. 21ಕ್ಕೆ 1 21 ಫಾರ್ 1 ಎರಡನೇ ಬಾರಿಗೆ ಮತ್ತೆ ಕಿರಣ್. ಎರಡನೇ ಬಾರಿಗೆ ಹಸನ ಚೆಂಡು ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಹೊಡೆತ ಸೆಕೆಂಡ್ ವಿಕೆಟ್ ಗೋಸ್ ಡೌನ್. ಕೆಸಿಸಿಯ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ತರ್ಮದರ್ಶನ ಚೆಂಡು ಒಂದು ಒಟ್ಟುಗಳೇ ಮತ್ತೆ ಅವಕಾಶಗಳು. ಅಂತಿಮ 3 ಚೆಂಡು ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾರೆ ತಂಡ ಒಟ್ಟಾರೆಗಳಿಗೆ 22 ಓಟಗಳು 22 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 4ನೇ ಬಾರಿಗೆ ಮತ್ತೆ ಕಿರಣ್ ಜತಿನ್ ಇನ್ನೂ ಕೂಡ ಆರಂಭಿಕ ಆಟಗಾರ ಕೊನೆಯ ಹಂತದವರೆಗೂ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಸಿಟಿಂಗ್ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು ಕನೆಕ್ಷನ್ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಡಾಟೆಡ್ ಡೆಲವರಿ. ಅಂತಿಮ 2 ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ. 5ನೇ ಬಾರಿಗೆ ಮತ್ತೆ ಕಿರಣ್ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಈ ರೀತಿಯಾಗಿ ಎಕ್ಸ್ಟ್ರಾ ಶಾಟ್ಗಳು ವೈಟ್ ಬಾಲ್. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 23 23ಕ್ಕೆ 2. 5ನೇ ಬಾರಿಗೆ ಮತ್ತೆ ಬಿರುಸಿನ ಹೊಡೆತ ನೆಟ್ಟ ನೇರವಾಗಿ ಮತ್ತೆ 1 ಓಟಗಳಿಗೆ ಅಷ್ಟೇ ಅವಕಾಶಗಳು. ಕೊನೆಯ ಹಂತದವರೆಗೂ ಅಜೇಯ ಓಟವನ್ನು ದಾಖಲಿಸಿದಂಥ ಜತಿನ್. ಈ ರೀತಿಯಾಗಿ ಅಂತಿಮ ಚೆಂಡು ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ತಂಡ ಒಟ್ಟಾರೆಗಳಿಗೆ ಇವಾಗ 24 ಓಟಗಳು 24. ಅಂತಿಮ ಚೆಂಡು ಓಟಗಳು ಬರ್ತಾ ಇಲ್ಲ. ಈ ರೀತಿಯಾಗಿ ಮುಖಾಂತರವಾಗಿ ಎಡವಟ್ಟು ನಿರ್ಣಯಗಳು ಇನ್ನೂ ಕೂಡ ಬರಬೇಕಾಗಿದೆ. ಬಹುಶಃ ಸ್ಟ್ರೈಕ್ನಲ್ಲಿ ಔಟ್ ಆಗಿದ್ರೆ ಔಟ್ ಎಂಬ ತೀರ್ಮಾನವಾಗುತ್ತೆ. ಸ್ಟ್ರೈಕ್ನಲ್ಲಿ ಔಟ್ ಇಲ್ಲ ಅಂದರೆ ಬೌಂಡ್ರಿ ದಾಖಲಾಗುತ್ತೆ. ಗಮನಿಸ್ಕೊಳ್ಳಿ, ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್. ಅಲ್ಲ, ಚೆಕ್ ಸ್ಟ್ರೈಕ್ ಔಟ್ ಆಗಿದೆ. ಇಟ್ಸ್ ನಾಟ್ ಎ ಬೌಂಡ್ರಿ. ಎಸ್ ಔಟ್. ಅಂತಿಮ 24ರಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಟಾರ್ಗೆಟ್ ನಂಬರ್ ಇಸ್ 25. 30 ಚೆಂಡು 25 ಓಟವನ್ನು ದಾಖಲಿಸಬೇಕಾಗಿದೆ. ವಿಷ್ಣು ದಾದಾ 11ನ ತಂಡ. ಕಸ್ತೂರಿ ಮೆರೆವಳು
ಹಲೋ ಸರ್ ಬನ್ನಿ ಬನ್ನಿ ಸರ್, ಬೇಗ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಟ್ಸ್ಮನ್ ಬರಬೇಕು ಸರ್ ಬೇಗ. ಇನ್ನು 3-4 ಪಂದ್ಯಾಟಗಳು ಬಾಕಿ ಇದೆ. ಇವತ್ತೇ ಮುಗಿಸುವಂಥದ್ದು ನಮ್ಮ ಆಯೋಜಕರ ಇರಾದೆ. ದಯವಿಟ್ಟು ಸಹಕರಿಸಿ. ವಿಷ್ಣು ದಾದಾ 11 ಪರವಾಗಿ ಆರಂಭಿಕ ಟ್ರಂಪ್ ಕಾರ್ಡ್ ಬ್ಯಾಟರ್ಗಳ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಒಂದೆಡೆ ಮಹೇಶ, ಇನ್ನೊಂದೆಡೆ ಲೋಕೇಶ್ ಲೋಕಿ. ಎಸ್ಗಾರಿಕೆ ಭಾಗದಲ್ಲಿ ಜತಿನ್ ಮೊದಲ ಚೆಂಡು. ಮಹೇಶನಿಗೆ ಹೆಸರನ್ನ ಮೊದಲ ಚೆಂಡು. ಆರಂಭಿಕ ಚೆಂಡು ಡಾಟ್ ಬಾಲ್ಗಳ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಜತಿನ್. ಇವಾಗ 29ಕ್ಕೆ 25ರ ಅವಶ್ಯಕತೆ. ಎರಡನೇ ಬಾರಿಗೆ ಮತ್ತೆ ಜತಿನ್ ಟು ಮಹೇಶ. ಎರಡನೇ ಬಾರಿಗೆ ಸರ ಚೆಂಡು ಕಟ್ ಶಾಟ್ ಹೊಡೆತ ಈ ರೀತಿಯಾಗಿ ರೆಸ್ಗೆ ಸಿಂಗಲ್ ಔಟನ್ನು ಪೂರೈಕೆಯನ್ನು ಮಾಡಿದ್ರು. ಮೊದಲ ಔಟದ ಮುಖಾಂತರವಾಗಿ ವಿಷ್ಣು ದಾದಾ 11 ಖಾತೆ ಆರಂಭಿಸ್ತಾ ಇದೆ. ಬಾರಿ ಹೆಸರ ಚೆಂಡು ವೇರಿಯೇಷನ್ ಚಲವರಿಯನ್ನು ಮಾಡಿದ್ರು. ಈ ರೀತಿಯಾಗಿ ಡಾಟ್ ಬಾಲ್ಗಳ ಸೇರ್ಪಾಡೆ. 4ನೇ ಬಾರಿಗೆ ಮತ್ತೆ ಜತಿನ್ ಕೇವಲ ಒಂದು ಔಟದ ಮುಖಾಂತರ ಖಾತೆ ಆರಂಭಿಸತಕ್ಕಂಥ ವಿಷ್ಣು ದಾದಾ 11. 4ನೇ ಬಾರಿಗೆ ಹೆಸರ ಚೆಂಡು ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಹೊಡೆತ ಜತಿನ್ ಮ್ಯಾಜಿಕಲ್ ಡೆಲಿವರಿ ಮುಖಾಂತರವಾಗಿ ಆರಂಭಿಕ ಓವರ್ನಲ್ಲಿ ಮೊದಲ ಓಟಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ವಿಷ್ಣು ದಾದಾ 11. ಪ್ರತಿ ಒಂದು ಚೆಂಡಿಗೂ ಒಂದೊಂದು ಓಟವನ್ನು ದಾಖಲಿಸಿದ್ರೆ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯಾಟ ಆರಂಭಿಕ ಹಂತದ ಎಡವಟ್ಟನ್ನು ಮಾಡಿಕೊಳ್ತಾ ಇದೆ. 1ಕ್ಕೆ 1, 1 for 1. ಲಾಸ್ಟ್ 2 ಬಾಲ್ಸ್ ಮೊದಲ ಓವರ್ನ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಜತಿನ್ 5ನೇ ಬಾರಿಗೆ. ಹೊಸ ಬ್ಯಾಟರ್ ಕಿರಣ್ ಬರ್ತಾ ಇದ್ದಾರೆ ಅಂಕಣದ ಭಾಗದಲ್ಲಿ. ಬಾರಿ ಹಸನ ಚೆಂಡು ಡಾಟ್ ಬಾಲ್ಗಳ ಸೇರ್ಪಾಡೆ. ಅಂತಿಮ ಚೆಂಡು ಮೊದಲ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. 1 for 1 and the last 1 ball. ಈ ಬಾರಿ ಹಸನ ಚೆಂಡು ಸ್ವೀಟ್ ಮಾಡುವಂತ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಇಸ್ now 1 for 1. ಎಸ್ ನೆಕ್ಸ್ಟ್ ಮ್ಯಾಚ್ ಟಾಸಿಗೆ ಬನ್ನಿ. ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸ್ ವರ್ಸಸ್ ಸಂಗೊಳ್ಳಿ ರಾಯಣ್ಣ. ಎರಡು ತಂಡದ ಕ್ಯಾಪ್ಟನ್ ಬನ್ನಿ ಟಾಸ್ ಮಾಡ್ಕೊಳ್ಳಿ ಬನ್ನ ಕೇಳಿಕೊಳ್ತಾ ಇದ್ದಾವೆ. ದಿನದ 16ನೇ ಪಂದ್ಯಾಟವಾಗಿ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸ್ ವರ್ಸಸ್ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾರೆ. ಎರಡು ತಂಡದ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಬನ್ನಿ. ಎಸ್ ಮೊದಲ ಮುಕ್ತಾಯಕ್ಕೆ ಕೇವಲ 1 ಔಟ್ಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟು ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡು ಯಶಸ್ಸಿನ ಓವರ್ ಅನ್ನು ದಾಖಲಿಸಿದಂತ ಜತಿನ್
ಮೊದಲ ಓವರ್ನ ಯಶಸ್ಸನ್ನು ಪಡ್ಕೊಂಡ್ರೆ ಈ ರೀತಿಯಾಗಿ ಇವಾಗ 24ಕ್ಕೆ 24 ಓಟಗಳು ಬರಬೇಕಾಗಿದೆ. ಬಾಲ್ ಟು ಬಾಲ್ ಈಕ್ವೇಷನ್ 24 balls 24 runs required to win. ನವೀನ ಯಸನ್ನ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿತ್ತು. ನಿರೀಕ್ಷಿತ ಹೊಡೆತಗಳು ಮಹೇಶ್ ಪರವಾಗಿ ಬರ್ತಾ ಇಲ್ಲ. ಈ ರೀತಿಯಾಗಿ ಡಾಟೆಡ್ ಡೆಲವಾರಿ ಎರಡನೇ ಬಾರಿಗೆ ಮತ್ತೆ ನವೀನ. ಎರಡನೇ ಬಾರಿಗೆ ಸನ ಚೆಂಡು ಮತ್ತೆ ಡಾಟ್ ಬಾಲ್. ಬ್ಯಾಟರ್ಗೆ ಚೆಂಡು ನಾಟ್ ರೀಚಬಲ್. ಪ್ರತಿ ಒಂದು ಡಾಟ್ ಬಾಲ್ಗಳು ಕಳೆದು ಹೋದ ಹಾಗೆ ಈಕ್ವೇಷನ್ಗಳು ಕೂಡ ತಲೆ ಕೆಳಗಾಗ್ತಾ ಹೋಗುತ್ತೆ. ಮೂರನೇ ಬಾರಿಗೆ ಸನ ಚೆಂಡು ಮತ್ತೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಸರಣಿಯ 3 ಡಾಟ್ ಬಾಲ್ಗಳನ್ನು ದಾಖಲಿಸಲಾರ ನವೀನ್ ಬಾರಿ 4ನೇ ಬಾರಿಗೆ ಮತ್ತೆ. ಬಾರೆ ಕಚ್ಚಾಟ್ ಹೊಡೆತ ಮಹೇಶ ಆರಂಭಿಕ ಬೌಂಡ್ರಿ ದಾಖಲಿಸಲಾರ. ಈ ರೀತಿಯಾಗಿ 4 ಓಟದ ಹೆಚ್ಚುವರಿ ಪೌರಾಯಿಕೆಯೊಂದಿಗೆ ಕಮ್ ಬ್ಯಾಕ್ ಮಾಡ್ತಾ ಇದೆ ವಿಷ್ಣು ದಾದಾ 11. 5ಕ್ಕೆ 1 5 for 1 ಜಯಕ್ಕಾಗಿ ಇವಾಗ ಬಾಲ್ ಟು ಬಾಲ್ ಈಕ್ವೇಷನ್ ಮತ್ತೆ 20 balls 20 required to win. 5ನೇ ಬಾರಿಗೆ ಮತ್ತೆ ನವೀನ. 5ನೇ ಬಾರಿಗೆ ಸನ ಚೆಂಡು ಡ್ರೈವ್ ಶಾಟ್ ಹೊಡೆತ 1 ಓಟಗಳ ಹೆಚ್ಚುವರಿ ಪೌರಾಯಿಕೆಯೊಂದಿಗೆ ತಂಡ ಒಟ್ಟಾರೆ ಗಳಿಕೆ 6 ಓಟಗಳು 6 for 1. ಅಂತಿಮ 1 ಚೆಂಡು 2ನೇ ಓವರ್ನ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. ಜಯಕ್ಕಾಗಿ 19 ಚೆಂಡು 19 ಓಟಗಳು ಬರಬೇಕಾಗಿದೆ. ಈ ಬಾರಿಯ ಸನ ಚೆಂಡು ಕಿರಣ್ ಹೊಡೆತ ಸ್ವಲ್ಪ ಮಟ್ಟಿಗೆ ನಗತವನ್ನು ಕಂಡಿತ್ತು. ಅಷ್ಟು ತಮ್ಮ ಕ್ಷೇತ್ರ ಕೂಡ ಮುಂದುವರಿತಾ ಇದೆ. ಕೇವಲ 1 ಓಟಗಳಷ್ಟು ಅವಕಾಶಗಳು. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಇಸ್ ನೌ 7 for 1. 7ಕ್ಕೆ 1 ಜಯಕ್ಕಾಗಿ 18ಕ್ಕೆ 18 ಓಟಗಳು ಬರಬೇಕಾಗಿದೆ. 18 balls 18 required. ಬಗಲಗುಂಟೆ ಮಾರಮತನ ನಾಯಕರು ಬಂದಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಕ್ರೀಡರ್ಸ್ ನಾಯಕರು ಆದಷ್ಟು ಬೇಗ ಬರಬೇಕು. ಕೊನೆಯ ಕರೆ ನಿಮಗೆ. ಮ್ಯಾಚ್ ಆಲ್ರೆಡಿ ಮುಕ್ತಾಯದ ಹಂತದಲ್ಲಿದೆ. ದಯವಿಟ್ಟು ಬೇಗ ಬನ್ನಿ ಸರ್. ಸಂಗೊಳ್ಳಿ ರಾಯಣ್ಣ ಕ್ಯಾಪ್ಟನ್. ಸ್ನೇಹಬಾಲ ಜತಿನ್ ಸೆಕೆಂಡ್ ಸ್ಪೆಲ್ಗಾಗಿ. ಈ ಬಾರಿ ಹಸನ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ ಭಾಗದಲ್ಲಿ 1 ಓಟಗಳಿಗೆ ಅವಕಾಶಗಳು. ಮೊದಲ ಓವರ್ನಲ್ಲಿ ಕೇವಲ 1 ಓಟಗಳ ಅವಕಾಶ ಮಾಡಿಕೊಟ್ಟು ಮೊದಲ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಜೊತೆ ಇವಾಗ ಮತ್ತೆ 2ನೇ ಬಾರಿಗೆ ಸನ ಚೆಂಡು ಏತರ ಮುಖಾಂತರವಾಗಿ ಬೌಂಡ್ರಿ. 4 ಓಟದ ಹೆಚ್ಚುವರಿ ಪೌರಾಯಿಕೆ. ಸುರಕ್ಷಿತವಾಗಿ 4 ಓಟಗಳು ದಾಖಲಾಗ್ತದೆ. ಈ ರೀತಿಯ ಓಟಗಳು ಇವಾಗ ವಿಷ್ಣು ದಾದಾ 11ಗೆ ಲಾಭವಾಗ್ತಾ ಇದೆ. ತನ್ನ ಒಟ್ಟಾರೆ ಗಳಿಕೆ ಇವಾಗ 12 ಓಟಗಳು 12 for 1. ಇವಾಗ 16ಕ್ಕೆ 13. ಆಲ್ ಆಫ್ ಎ ಸಡನ್ ಈಕ್ವೇಷನ್ ಬದಲಾಗ್ತಾ ಇದೆ. 3ನೇ ಬಾರಿಗೆ ಸಣ್ಣ ಚೆಂಡು ಈ ರೀತಿಯಾಗಿ ಕ್ಯಾಚ್ ಔಟ್. ಆರಂಭಿಕ ಕಿಂಗ್ ಪಿನ್ ಮಹೇಶ್ ವಿಕೆಟ್ ಪತನ. ಮತ್ತೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಕೆಸಿಸಿ ತಂಡ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಪಂದ್ಯಾಟದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರ ಕೂಡ ಜೊತೆ ಇವಾಗ ಡೇಂಜರಸ್ ಬ್ಯಾಟರ್ ಮಹೇಶ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಪ್ರೆಷರ್ ರಿಲೀಫ್ ಮಾಡಿಕೊಳ್ತಾ ಇದೆ. ಕಡಿಮೆ ಮೊತ್ತದ ಸ್ಕೋರ್ ಇದ್ರೂ ಕೂಡ 100% ಕಾನ್ಫಿಡೆನ್ಸ್ನಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದೆ ಕೆಸಿಸಿ. 12ಕ್ಕೆ 2 ಜಯಕ್ಕಾಗಿ ಇವಾಗ 15ಕ್ಕೆ 13 ಓಟಗಳು ಬರಬೇಕಾಗಿದೆ. 15 balls 13 runs required.
ಈ ಬಾರಿ ಹಸನ ಚೆಂಡು ಡಿಫೆನ್ಸ್ ಶಾಟ್ ಹೊಡೆತ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಈ ರೀತಿಯಾಗಿ 1 ಔಟ್ಗಳಿಗೆ ಅವಕಾಶಗಳು. 13ಕ್ಕೆ 2 13-2. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿಗೆ ಮತ್ತೆ ಜತಿನ್ ಸ್ಟ್ರೈಕರ್ನಲ್ಲಿ ಇವಾಗ ಕಿರಣ್. ಈ ಬಾರಿ ಹಸನ ಚೆಂಡು ಡಾಟ್ ಬಾಲ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಸ್ಪೀಡಿ ಡೆಲಿವರಿಗಳು. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 3ನೇ ಓವರ್ನ ಮುಕ್ತಾಯಕ್ಕಾಗಿ 13ಕ್ಕೆ 12. ಬಾರಿ ಹಸನ ಚೆಂಡು ಬ್ಯಾಕ್ ಟು ಬೌಲರ್. ಊಟಗಳಿಗೆ ಜತಿನ್ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಈಕ್ವೇಶನ್ ಬದಲಾಗಿತ್ತು. ಮತ್ತೆ ಸುಸ್ತಿಗೆ ತಂದಿಡ್ತಾ ಇದ್ದಾರೆ ಜತಿನ್. ಇವಾಗ ಮತ್ತೆ ಈಕ್ವೇಶನ್ ಬಾಲ್ ಟು ಬಾಲ್. 12ಕ್ಕೆ 12. ಹಾವು ಎಣೆಯ ರೀತಿಯಲ್ಲಿ ಪಂದ್ಯಾಟ ತಲೆ ಕೆಳಗಾಗಿ ನಡೀತಾ ಇದೆ. ಒಂದು ಕಡೆ KCC ಕಡೆ ವಾಲಿದ್ರೆ ಇನ್ನೊಂದು ಕಡೆ ವಿಷ್ಣುದಾದ ಕಡೆ ಈ ರೀತಿಯ ಏರಿಳಿತಗಳು. 12 for 12 runs required. Yes, thank you, DJ. Yes, last 12 balls, 12 runs required. ಚೇತನ್ ಪ್ರೀ ಕ್ಲೈಮ್ಯಾಕ್ಸ್ ಓವರ್ನ ಸಿಗಾರಿಕೆ ಭಾಗದಲ್ಲಿ 4ನೇ ಓವರ್ನ ಮೊದಲ ಚೆಂಡು. ಬೆಟ್ಟದ ಮೊದಲ ಚೆಂಡು ಈ ರೀತಿಯಾಗಿ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ. ಕೃತಿಕ್ ಪ್ರೆಸರ್ ರಿಲೀಫ್ ಮಾಡಿದ್ರು. ವಸ್ತುಶಃ ಇವಾಗ ಒತ್ತಡವನ್ನು ಕ್ಲಿಯರ್ ಮಾಡಿಕೊಳ್ತಾ ಇದೆ ವಿಷ್ಣು ದಾದಾ 11ನ ತಂಡ. 17ಕ್ಕೆ 2 ಜಯಕ್ಕಾಗಿ 11ಕ್ಕೆ 8 ಔಟ್ಗಳು ಬರಬೇಕಾಗಿದೆ. 11 balls 8 runs required. 2ನೇ ಬಾರಿಗೆ ಸಣ್ಣ ಚೆಂಡು ನಿರೀಕ್ಷೆ ಹೊಡೆತಗಳು ಬರ್ತಾ ಇಲ್ಲ. ಈ ರೀತಿಯಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ 1 ಔಟನ್ನು ಕೃತಿಕ್ ಮತ್ತೆ ಪೂರೈಸಿದ್ರು. 18ಕ್ಕೆ 2 18 for 2 ಜಯಕ್ಕಾಗಿ 10ಕ್ಕೆ 7 ಔಟ್ಗಳು ಬರಬೇಕಾಗಿದೆ. ಇನ್ನು ಕೂಡ ಕೈಯಲ್ಲಿರ್ತಕ್ಕಂಥ ಪಂದ್ಯಾಟ ಅದೇ ಯಾವ ತಂಡ ಜಯಿಸ್ತಾರೆ ನೋಡಬೇಕಾಗಿದೆ. ಈ ಬಾರಿ ಹಸನ ಚೆಂಡು ವೈಟ್ ಬಾಲ್. ಮತ್ತೆ ಕಟ್ ಶಾಟ್ ಹೊಡೆತ ನೇರ ಗುರುಗಳ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ತಂಡ ಒಟ್ಟಾರೆಗಳಿಗೆ 20 ಔಟ್ಗಳು 20 for 2 ಜಯಕ್ಕಾಗಿ 9ಕ್ಕೆ 5 ಔಟ್ಗಳು ಬರಬೇಕಾಗಿದೆ. 9 balls 5 required. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು ಇಮಿಡಿಯೇಟ್ ಆಗಿ. ಈ ಮ್ಯಾಚ್ ಮುಕ್ತಾಯ ತರಬಾರದಲ್ಲಿ ಇಮಿಡಿಯೇಟ್ ಆಗಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಾಲ್ಕನೇ ಬಾರಿಗೆ ಸಣ್ಣ ಚೆಂಡು ಸ್ಪೀಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಔಟ್ಗಳ ಪೌರಾಯಿಕೆ. ಈ ರೀತಿಯಾಗಿ ತಂಡ ಒಟ್ಟಾರೆಗಳಿಗೆ 21 ಔಟ್ಗಳು 8 balls 4 runs required. 1 ಬೌಂಡರಿ ಅವಶ್ಯಕತೆ ಇವಾಗ ಜಯಕ್ಕಾಗಿ ವಿಷ್ಣು ದಾದಾ 11ಗೆ. 5ನೇ ಬಾರಿಗೆ ಸಣ್ಣ ಚೆಂಡು ಈ ರೀತಿಯಾಗಿ ವಿನ್ನಿಂಗ್ ಶಾಟ್ ಹೊಡೆತ ವಿಷ್ಣು ದಾದಾ 11 ಒಂದು ಮ್ಯಾಚ್. ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದಾವೆ ಎರಡು ತಂಡಗಳು ಕೂಡ. ಎಸ್ ಇಮಿಡಿಯೇಟ್ ಬರಬೇಕು, ಫೀಲ್ಡ್ ಕ್ಲಿಯರ್ ಮಾಡಿಕೊಡಿ. ಎಸ್ DJ
ಅಣ್ಣ ಬಗಲಗುಂಟೆ ಮಾರಮ್ಮ ತಂಡ ಡಿಸಿಷನ್ ಹೇಳಿ ಅಣ್ಣ. ಬೌಲಿಂಗ ಓಕೆ. ಮುಂದಿನ ಮಧ್ಯಮಾನಕ್ಕಾಗಿ ಇದೇ ಪರಿಸರದ ಸ್ಥಳೀಯ ಪ್ರತಿಭೆ ಕಾಮೆಂಟೇಟರ್ ನಮ್ಮ ಅಭಿ ಬೆಂಗಳೂರು. ಸರ್ ಅಂಪೈರ್ಸ್ ಬನ್ನಿ ಸರ್, ಗಮನಿಸ್ಕೊಳ್ಬೇಕು. ತೀರ್ಪುಗಾರರು ಮದಿಯಣ್ಣ ಸರ್ ಬನ್ನಿ, ಮ್ಯಾಚ್ ಮುಗಿದಿದೆ ಮದಿಯಣ್ಣ. ಹಲೋ ಶಬಾಷ್. ನಮ್ಮವ್ರು ಬೆಳಗೊಳ. ಎಸ್ ಥ್ಯಾಂಕ್ ಯು ಡಿಜೆ, ಎಸ್ ಥ್ಯಾಂಕ್ ಯು ಡಿಜೆ. ಸರ್ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು, ಗಮನಿಸ್ಕೊಳ್ಳಿ. ತೀರ್ಪುಗಾರರು ಬನ್ನಿ, ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸರ್ ಒಂದು ನಿಮಿಷ ಸರ್, ಒಂದು 2 ನಿಮಿಷದ ಕಾಲಾವಕಾಶ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಡ್ಯೂರೇಷನ್ ತರಿಸ್ರಿ, ನಾಳೆ ತರಿಸ್ರಿ, ಆರಾಮಾಗಿ ನಾಳೆ ಎಲ್ಲ ಆಗುತ್ತೆ. ಎವ್ರಿ ಡೇ ತರಿಸ್ಬೇಡಿ ಡ್ಯೂರೇಷನ್. ಮಾಡಿಕೊಂಡು ತಯಾರಿ ಬರುತ್ತಿದೆ.
ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ ಎಸ್ ಮ್ಯಾಚ್ ಸ್ಟಾರ್ಟ್ ಮಾಡಿ ಸರ್. ತಾವು ಗಮನಿಸ್ಕೊಳ್ಬೇಕು, ತೀರ್ಪುಗಾರರು ಪಂದ್ಯಾಟವನ್ನು ಪ್ರಾರಂಭಗೊಳಿಸಿಕೊಳ್ಬೇಕು. ಹಂಪಿ ವಿಷ್ಣು ಕಪ್ಪ ಹಲೋ ಚೆಕ್ ಹಲೋ 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 ಅಣ್ಣ ಆಫ್ ಮಾಡಿ. ಎಸ್ ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್ ಒಂದು ಕಡೆ SRC, ಇನ್ನೊಂದು ಕಡೆ ಬಗಲಗುಂಟ ಮಾರಮ್ಮ ತಡದ ಪ್ರಮುಖ ಆಟಗಾರರು ಓಪನರ್ ಆಗಿ ಬರ್ತಾ ಇದ್ದಾರೆ. ಒಂದು ಕಡೆ ಗಿರೀಶ್ ರಾಯ್ಡು, ಇನ್ನೊಂದು ಕಡೆ ಬಿಂದುಸಾರ. ಎಸ್ಕರ್ ಕೆ ಭಾಗದಲ್ಲಿ ಸುರೇಶ್ ಬೊಳ್ಳ. ಇಂಪಾರ್ಟೆಂಟ್ ಮ್ಯಾಚ್. ಪವನ್ ಇದ್ದಾರೆ, ಸೋಮ ಇದ್ದಾರೆ, ಗಿರೀಶ್ ರಾಯ್ಡು ಇದ್ದಾರೆ, ಬಿಂದುಸಾರ ಇದ್ದಾರೆ, ಸುನಿಲ್ ಬೆಳ್ಳ ಇದ್ದಾರೆ. ನಿಟ್ಟಿನಲ್ಲಿ ಪ್ರಮುಖ ಆಟಗಾರರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು. ಹೈ ವೋಲ್ಟೇಜ್ ಮ್ಯಾಚ್. ವೈಡ್ ಬಾಲ್ ಮಾತಾಡೋಣ. ಎಸೆತ ಓಟಗಳಿಗೆ ಅವಕಾಶಗಳು ಮಾಡಿ ಕೊಡ್ತಾ ಇಲ್ಲ. ವೈಡ್ ಬಾಲ್ ಮುಖ್ಯವಾಗಿ ಒಂದು ಹೆಚ್ಚುವರಿ ಓಟಗಳ ಸೇರ್ಪಡೆ. ಹಲೋ ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ 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 ಚೆಕ್ ಹಲೋ 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 ಚೆಕ್ ಹಲೋ 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 ಮೈಕಲ್ ಹೇಳ್ತಾರೆ ಅವ್ರಿಗೆ. ಹಲೋ 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 ಚೆಕ್ ಹಲೋ ಹಲೋ ಚೆಕ್ ಹಲೋ ಚೆಕ್ ಹಲೋ ಬೆಳ ಬೆಟ್ಟದ ಚೆಂಡು. ಎಸ್ ಹೊದ್ದರಿ ಆಘಾತ. ಇಲ್ಲ ಸಲ್ಲದ ಓಟಗಳು. ಜೆಂಟಲ್ಮನ್ ಗೇಮ್ ಅಲ್ಲಿ ಇಂಟೆಲಿಜೆಂಟ್ ಗೇಮ್ ಆಡ್ತಾ ಇದ್ದಾರೆ ಸುನೀಲ್ ಬೆಳ್ಳ. ಲೆಕ್ಕಾಚಾರ ಕೈ ಹಿಡಿತಾ ಇದೆ ನೆಟ್ಟಿನಲ್ಲಿ. ಬಿಂದುಸಾರ ಬ್ಯಾಕ್ ಟು ಪೆವಿಲಿಯನ್. ಪಂದ್ಯಾಟದ ವೀಕ್ಷಣೆಗಾಗಿ ಬಿಂದುಸಾರ ವಾಪಸ್ ಆಗಬೇಕಾಗಿದೆ. ಎರಡನೇ ಓವರ್ನ ಎಸ್ಕರ್ ಕ್ಯೂ ಭಾಗದಲ್ಲಿ ಒಂದೆಡೆ ಈಗ ಮನೋಜ್ ಫಾರಿನ್. ಎರಡನೇ ಓವರ್ನ ಎಸ್ಕರ್ ಕ್ಯೂ ಭಾಗ ಒಂದು ಕಂಡುಕೊಳ್ತಾ ಇದ್ದಾರೆ. ನ್ಯೂ ಬ್ಯಾಟರ್ ಆಗಿ ಮಣಿಕಂಠ ಯಾನಿ ಮಣಿ. ಮನೋಜ್ ಬಿಟ್ಟನ ಚೆಂಡು ನೆಗತವನ್ನು ಪಡ್ಕೊಳ್ತಾ ಇದ್ದಾರೆ. ರೇಸಿಂಗ್ ಡಿಲವರಿ ಬ್ಯಾಟರ್ಗೆ ಕಷ್ಟ ಆಗುತ್ತೆ ಇದು. ಒಂದು ಕಡೆ ಮಣಿಕಂಠ ಸಫರ್ ಮಾಡ್ತಾ ಇದ್ದಾರೆ. ಎಸ್ಕರ್ ಕ್ಯೂ ಭಾಗದಲ್ಲಿ ಮತ್ತೆ ಬ್ಯಾಕ್ ಟು ಬೌಲರ್ಸ್ ಮನು ಫಾರಿನ್.
ಬಿಡಂದ ಮೂರನೇ ಚೆಂಡು ಕೂಡ ಡಾಕ್ಟರ್ ಡೆಲ್ಲವಾರಿ. ಓಟಗಳಿಗೆ ಕಡಿವಾಣಗಳು ಸರಾಗವಾಗಿ ಸಾಗಿ ಬರ್ತಾ ಇದೆ. ಬಹುಶಃ ಬೌಂಡ್ರಿಗಳು ಪಿಕ್ ಆಗಿ ಕಾಣಿಸ್ತಾ ಇಲ್ಲ. ಮತ್ತೆ ಫಾರಿನ್ ಬ್ಯಾಕ್ ಟು ಬೌಲರ್ಸ್. ಗುಡಿಸುತ್ತಿಗೆ ಒಂದು ಯತ್ನಗಳು ಮಣಿ ಮಾಡಿದ್ರು. ಶಾರ್ಟ್ ಪರ್ಫೆಕ್ಷನ್ ಕಾಣಿಸ್ತಾ ಇಲ್ಲ. ಮ್ಯಾಚ್ನಲ್ಲಿ ಒಂದು ಹೆಚ್ಚುವರಿ ಓಟಗಳು. ತನ್ನ ಮುಖ್ಯವಾಗಿ ಈಗ ತಂಡದ ಕಿಂಗ್ ಪಿನ್ ಐಕಾನ್ ಆಟಗಾರ, ತಂಡದ ನಾಯಕ ಗಿರೀಶ್ ರಾಯ್ಡ್ ಸೆಕೆಂಡ್ ಅಲ್ಲಿ. ಫಾರಿನ್ ಬಿಟ್ಟದ ಚೆಂಡು ಮತ್ತೆ ಶಾರ್ಟ್ ಪರ್ಫೆಕ್ಷನ್ ಕಾಣಿಸ್ತಾ ಇಲ್ಲ. ಒಂದು ಕಡೆ SRC ಹೆಚ್ಚುವರಿ ಓಟಗಳು ದಾಖಲಾಗ್ತಾ ಇಲ್ಲ. ಸ್ಟ್ರೈಕ್ ರೊಟೇಟಿಂಗ್ ಡಾಟೆಡ್ ಡೆಲಿವರಿ ಈ ರೀತಿಯ ಪ್ರಮುಖ ಎಸೆತಗಳು ಕನ್ವರ್ಟ್ ಆಗ್ತಾ ಇದೆ. ಮತ್ತೆ ಮನೋಜ್ ಬ್ಯಾಕ್ ಟು ಬೌಲರ್ಸ್. ಎಸ್ ಮತ್ತೆ ವಿಡ್ ಸಿಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇಲ್ಲ. ವೈಡ್ಗಾಗಿ ರಿವ್ಯೂ ಮಾಡಿ ಹೋಗ್ತಾ ಇದ್ದಾರೆ. ಮೂರನೇ ಕಣ್ಣಿನ ತೀರ್ಪುಗಾರರು ಕಾರ್ಯನಿರ್ವಹಿಸಬೇಕಾಗಿದೆ. ಎಸ್ ಒಂದು ಕಡೆ ಸ್ನೇಹ ಪ್ರೀತಿ ಕನ್ನಡ ಯುವಕರ ಗೆಳೆಯರ ಬಳಗ ಅವರ ವತಿಯಿಂದ ಅಂಬಿ ವಿಶ್ವ ಕಪ್ 2024 ಸಾಲಿನ 25ನೇ ಸಾಲಿನ 2 ದಿನಗಳ ಕಾಲ ನಡೀತಿರುವ ಒಂದು ಹೊನಲು ಬೆಳಕಿನ ಪಂದ್ಯಾಟ, ನಮ್ಮ ದೇಶದ ಒಂದು ಶ್ರೀಮಂತಿಕೆ ಪಂದ್ಯಾಟ, ದಾಂಡು ಚೆಂಡಿನ ಆಟ ಇಲ್ಲಿ ಟೆನ್ನಿಸ್ ಬಾಲ್ ರೂಪದಲ್ಲಿ ಕಾಣಬಯಸ್ತಾ ಇದೆ. 12 ಫ್ರಾಂಚೈಸಿಗಳು 150ಕ್ಕೂ ಹೆಚ್ಚು ಆಟಗಾರರು ಪಂದ್ಯಾಟದ ಹಿಡಿತವನ್ನು ಸಾಗಿಸ್ತಾ ಇದ್ದಾರೆ. ಕಾದು ನೋಡಬೇಕು ಅದ್ಯಾವ ತಂಡ ಪ್ರಶಸ್ತಿಯನ್ನು ಎತ್ತಿಡ್ತದೆ, ಅದ್ಯಾವ ಆಟಗಾರರು ಪ್ರಶಸ್ತಿಗೆ ಮುತ್ತಿಡ್ತಾರೆ, ಕಾದು ನೋಡಬೇಕು. ಎಸ್ ಡೈರೆಕ್ಟ್ ಬ್ಲಾಕ್ ಹೋಲ್, ಕ್ಲೀನ್ ಬೋಲ್ಡ್. ತಂಡದ ಮತ್ತೊಬ್ಬ ಕಿಂಗ್ ಪಿನ್ ಆಟಗಾರ ಮಣಿ ಕೂಡ ಬ್ಯಾಕ್ ಟು ಪವೆಲಿಯನ್. ಪ್ರಮುಖ ಪಂದ್ಯಾಟದಲ್ಲಿ SRC ಬ್ಯಾಟರ್ಗಳು ಕೈ ಹಿಡಿತಾ ಇಲ್ಲ. ನೆಚ್ಚಿನಲ್ಲಿ ಸುನೀಲ್ ಬೆಳ್ಳ ಡಾಟೆಡ್ ಡೆಲಿವರಿ. ಚೆಂಡಿಗೆ ಆದಷ್ಟು ವೇಗವನ್ನು ಕೊಡುವಂತ ಸಾಮರ್ಥ್ಯ ಇರುವಂತಹ ಆಟಗಾರ ಕೂಡ ಸುನೀಲ್ ಬೆಳ್ಳ. ಬೆಳ್ಳ ಬಿಟ್ಟಂತ 2ನೇ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿ ಕೊಡ್ತಾ ಇದ್ದಾರೆ. ಸಿಂಗಲ್ ಕಂಪ್ಲೀಟ್ ಆಗುತ್ತೆ. ಗಲ್ಲಿ ಕ್ಷೇತ್ರರಕ್ಷಣೆ ಕಾರ್ಯನಿರ್ವಹಿಸ್ತಾ ಇದೆ. ಸರ್ ಮ್ಯಾಚ್ ಬೇಗ ಆಡಬೇಕು, ಗಮನಿಸಿಕೊಳ್ಳಿ. ಚೆಕ್. ಎಸ್ ಅಂತಿಮ
ಚೆಂಡು ಬಾಕಿಳ್ಕೊಳ್ತಾರೆ. ಮೂರನೇ ಓವರ್ ಮುಕ್ತಾಯಕ್ಕಾಗಿ ತಂಡ ಒಟ್ಟಾರೆ ಗಳಿಕೆ 13 ಓಟಗಳು. 13-2. ಎಸ್ ದ ಲಾಸ್ಟ್ ಬಾಲ್. ಸುನಿಲ್ ಅಸ್ಗರ್ಗೆ ಭಾಗದಲ್ಲಿ ಈ ಬಾರಿ ಹಸನ ಚೆಂಡು ನಟನರ ಹೊಡೆತ. ಬೆರಸಿನ ಓಟಗಳ ಪೂರೈಕೆಯನ್ನ ಮಾಡಿದ್ರು ದರ್ಶನ್. 1 ಓಟಗಳ ಮುಖಾಂತರವಾಗಿ ಓವರ್ ನಂಬರ್ 3 ಕೂಡ ಕಂಪ್ಲೀಟ್ ಆಗ್ತಾ ಇದೆ. 3 ಓವರ್ಗಳ 18 ಚೆಂಡುಗಳ ಮುಂದೆ 14 ಓಟವನ್ನು ದಾಖಲಿಸ್ತಾ ಇದೆ SRC. ಸಚಿನ್ ಈ ಬಾರಿ ಹಸನ ಚೆಂಡು ಡಿಫೆನ್ಸ್ ಶಾಟ್ ಹೊಡೆತ. ದರ್ಶನ್ ಮತ್ತೆ 1 ಓಟಗಳ ಪೂರೈಕೆಯನ್ನು ಮಾಡಿಕೊಳ್ತಾರೆ. ಈ ರೀತಿಯಾಗಿ ತಂಡ ಒಟ್ಟಾರೆ ಗಳಿಕೆ 15 ಓಟಗಳು. 15-2. ಇವಾಗ ಸ್ಟ್ರೈಕ್ ಗೆ ಮತ್ತೆ ವಾಪಸ್ ಆತಿಯನ್ನು ಮಾಡ್ತಾ ಇದ್ದಾರೆ ರಾಯ್ಡು. ಸಂಗೊಳ್ಳಿ ರಾಯಣ್ಣ ತಂಡದ ನಂಬಿಕೆಯ ಕಿಂಗ್ ಪಿನ್ ಆಟಗಾರ ಕೂಡ ರಾಯ್ಡು. 2ನೇ ಬಾರಿಗೆ ಮತ್ತೆ ಸಚಿನ್. 2ನೇ ಬಾರಿಗೆ ಹಸನ ಚೆಂಡು ಬೆರಸಿನ ಹೊಡೆತ. ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗುಡ್ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಅನ್ನು ಮಾಡಿಕೊಳ್ತಾ ಇದೆ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸ್. 3ನೇ ಬಾರಿಗೆ ಮತ್ತೆ ಮೂರನೇ ಬಾರಿಗೆ ಹಸನ ಚೆಂಡು. ಈ ರೀತಿಯಾಗಿ ಮತ್ತೆ ಡಾಕ್ಟರ್ ಡೆಲವಾರಿ. ಪ್ರತಿಯೊಂದು ಚೆಂಡ ಮೇಲೆ ಸಚಿನ್ ಮತ್ತೆ ಬೇರೆ ಚಾನ್ಸ್ಗಳು. ಈ ರೀತಿಯಾಗಿ ಅಂತಿಮ 3 ಚೆಂಡು ಬಾಕಿ ಕೇಳ್ಕೊಳ್ತಾ ಇದೆ. 4ನೇ ಬಾರಿಗೆ ಮತ್ತೆ ತನ್ನ ಒಟ್ಟಾರೆಗಳಿಗೆ 15 ಓಟಗಳು. 4ನೇ ಬಾರಿಗೆ ಹಸನ ಚೆಂಡು ರಾಯ್ಡು ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ. ಈ ರೀತಿಯಾಗಿ ಸ್ಕೋರ್ ಲೈಕ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 19-2. 19-2. ಅಂತಿಮ 2 ಚೆಂಡು ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿಗೆ ಮತ್ತೆ ಸಚಿನ್. ಸ್ಪೀಡಿ ಡೆಲವಾರಿ. ಈ ರೀತಿಯಾಗಿ ವೈಡ್ನ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಿರೀಕ್ಷೆಗಳು ಹುಸಿ ಆಗ್ತಾ ಇದೆ. ಈ ರೀತಿಯಾಗಿ ಡಾಕ್ಟರ್ ಡೆಲವಾರಿ. ಅಂತಿಮ ಚೆಂಡು ಲಾಸ್ಟ್ 1 ಬಾಲ್. ಫುಲ್ ಟಾಸ್ ಡೆಲವಾರಿ. ಈ ರೀತಿಯಾಗಿ ಡಾಕ್ಟರ್ ಬಾಲ್. 19ಕ್ಕೆ 2. 4 ಓವರ್ಗಳ ಮುಕ್ತಾಯ ಕೂಡ. ಎಂಡ್ ಆಫ್ ಓವರ್ ನಂಬರ್ 4. ಎದುರಿಸಿದ 24 ಚೆಂಡು 19 ಓಟವನ್ನು ದಾಖಲಿಸ್ತಾ ಇದೆ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟರ್ಸ್. ಸರ್ ಬನ್ನಿ ಬನ್ನಿ ಬೇಗ. ಟೈಮರ್ ಇನ್ನು ಅಂತಿಮ 3 ನಿಮಿಷ ಅಷ್ಟೇ ಇರೋದು. ಬೇಗ ಮ್ಯಾಚ್ ಮುಂದುವರಿಸಿ. ಸಂತ ಮಾರ್ಗಾಗಿ ಚಂದ್ರು ಮೊದಲ ಚೆಂಡು. ಬೆಟ್ಟದ ಮೊದಲ ಚೆಂಡು ಡೀಪ್ ಐ ಶಾಟ್ ಹೊಡೆತ. ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಬೌಂಡ್ರಿ ಔಟ್. 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟರ್ಸ್. ಅಣ್ಣ ನಮ್ಮ ವಾಲಂಟಿಯರ್ಸ್ ಇದ್ರೆ ದಯವಿಟ್ಟು ಬಾಲ್ ಎತ್ಕೊಡಿ ಅಣ್ಣ. 19-3. 19ಕ್ಕೆ 3.
Can DJ stop? ಎಸ್ ಎರಡನೇ ಬಾರಿಗೆ ಮತ್ತೆ ಚಂದ್ರು ಎರಡನೇ ಬಾರಿಗೆ ಸನ ಚೆಂಡು ಈ ರೀತಿಯಾಗಿ ರಾಜೇಶ್ ಬಹಳಷ್ಟು ರೀತಿಯ ಹೊಡೆತ ಎದುರಿಸಿದ ಮೊದಲ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇವಾಗ ಮತ್ತೆ ಫಿನಿಕ್ಸ್ ನ ರೀತಿಯಲ್ಲಿ ಕೊನೆಯ ಹಂತದಲ್ಲಿ ವಾಪಸ್ ಆತೇನ ಮಾಡ್ತಾ ಇದೆ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟರ್ಸಿನ ತಂಡ. 23ಕ್ಕೆ 3, 23 for 3. ದ ಲಾಸ್ಟ್ 4 balls. ಮೂರನೇ ಬಾರಿಗೆ ಮತ್ತೆ ಈ ಬಾರಿಯ ಸಣ್ಣ ಚೆಂಡು ಎಲ್ಲ ಸಲದೊಟ್ಟಿಗಾಗಿ ಇವಾಗ ಹೊಂದಾಣಿಕೆ ಕೊರತೆ. ವಿಕೆಟ್ ಸ್ಯಾಕ್ರಿಫೈಸ್ ರಾಜ ವಿಕೆಟ್ ಸ್ಯಾಕ್ರಿಫೈಸ್ ಮಾಡಬೇಕಾಗಿದೆ. ರಾಜ ಬ್ಯಾಕ್ ಟು ಪೆವಿಲಿಯನ್. ನ್ಯೂ ಬ್ಯಾಟರ್ ರೆಹಮಾನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ರೈಡ್ ಬ್ಯಾಕ್ ಅಂಟು ದ ಸ್ಟ್ರೈಕ್. ಬೆರುಸಿನ ಒಂದೆರಡು ಓಟುಗಳನ್ನು ದಾಖಲಿಸಬಲ್ಲ ಅಂತ ಲೆಕ್ಕಾಚಾರದಲ್ಲಿ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ರೈಡು. ಅದ್ಯಾವ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ 3 ಚೆಂಡು ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಯ್ಕೊಳ್ಕೊಳ್ತಾ ಇದೆ. ತನ್ನ ಒಟ್ಟಾರೆ ಗಳಿಕೆ 23ಕ್ಕೆ 4. 4ನೇ ಬಾರಿಗೆ ಸಣ್ಣ ಚೆಂಡು ಕಟ್ ಶಾಟ್ ಹೊಡೆತ ಸಿಂಗಲ್ ಹ್ಯಾಂಡೆಡ್ ಕ್ಷೇತ್ರಕ್ಷಣ ಮುಂದುವರಿತಾರೆ. ಈ ರೀತಿಯಾಗಿ ಒಂದೋಟ. ಎರಡನೇ ಒಟ್ಟಿನ ವಿಕೆಟ್ ಆಘಾತ. ಈ ರೀತಿಯಾಗಿ ಸ್ಟ್ರೈಕ್ ಪಡೆದುಕೊಳ್ಳುವ ಲೆಕ್ಕಾಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ವಿಕೆಟ್ ಪತನ. ರೈಡು ಬ್ಯಾಕ್ ಟು ಪೆವಿಲಿಯನ್. ಲಾಸ್ಟ್ 2 balls. ಅಂತಿಮ 2 ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಮಲ್ಲಿ. ಶಬಾಷ್ ಭಯ್ಯ ಖ್ಯಾತಿಯ ಮಲ್ಲಿ. ಈ ಬಾರಿ ಕಟ್ ಶಾಟ್ ಹೊಡೆತ ಈ ರೀತಿಯಾಗಿ ಡೈರೆಕ್ಟ್ ಟಚಸ್ ಅನ್ನು ಪಡ್ಕೊಳ್ತಾ ಇಲ್ಲ. ರಿಸ್ಗೆ ಸಿಂಗಲ್ ಓಟ್ಗಳ ಪೂರೈಕೆಯನ್ನು ಮಾಡಿದ್ರು ತಂಡದ ಒಟ್ಟಾರೆ ಗಳಿಕೆ 25 ಓಟುಗಳು. ಲಾಸ್ಟ್ 1 ball ಎಟ್ ದ ಎಂಡ್ ಆಫ್ ಇನ್ನಿಂಗ್ಸ್. ಅಂತಿಮ ಚೆಂಡು ಬಾಕಿ ಹೇಳ್ಕೊಳ್ತಾ ಇದೆ. ಈ ಬಾರಿ ಸನ ಚೆಂಡು ನಟನೆರ ಹೊಡೆತ 1 ಓಟುಗಳನ್ನು ಪೂರೈಸಿಕೊಳ್ತಾ ಇದೆ. ಈ ರೀತಿಯಾಗಿ ನಾಟಕ ನಡೀತಾ ಇದೆ ಅಂಕಣದ ಭಾಗದಲ್ಲಿ. ಈ ರೀತಿಯಾಗಿ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ 26 ಓಟುಗಳು. 27 ಇಸ್ ದ ಟಾರ್ಗೆಟ್ ನಂಬರ್. 30 ಚೆಂಡು 27 ಓಟವನ್ನು ದಾಖಲಿಸಬೇಕಾಗಿದೆ ಬಗಲಗುಂಟೆ ಮಾರಮ್ಮ ಕ್ರಿಕೆಟ್ ಆರ್ಸಿನ ತಂಡ. ಎಸ್ ಬರಬೇಕು ಅಣ್ಣ, 1 ನಿಮಿಷ ಕಾಲಾವಕಾಶ. ಬೇಗ ಫಿಲ್ ಸೆಟ್ ಮಾಡ್ಕೊಳ್ಳಿ. ಎಸ್ ಡಿಜೆ. ಎಸ್ ನೆಕ್ಸ್ಟ್ ಮ್ಯಾಚ್ ಟಾಸಿಗೆ ಬನ್ನಿ. ದಿನದ 17ನೇ ಪಂದ್ಯಾಟ ಜೈ ಮಾರುತಿ ಕ್ರಿಕೆಟರ್ಸ್ ವರ್ಸಸ್ MK ವಿಂಗ್ಸ್ ಕ್ರಿಕೆಟರ್ಸ್. 2 ತಂಡ ಕ್ಯಾಪ್ಟನ್ ಬನ್ನಿ ಟಾಸ್ ಮಾಡ್ಕೊಳ್ಳಿ. ಜೈ ಮಾರುತಿ ಕ್ರಿಕೆಟರ್ಸ್ ಕ್ಯಾಪ್ಟನ್ ಹಾಗೆ MK ವಿಂಗ್ಸ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ಬನ್ನಿ ಟಾಸ್ ಮಾಡ್ಕೊಳ್ಳಿ ದಿನದ 17ನೇ ಪಂದ್ಯಾಟಕ್ಕಾಗಿ. ಎಸ್ ಬೇಗ ಬರಬೇಕು ಸರ್.
ಬಂದಟ್ಟದ ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ಈ ರೀತಿಯಾಗಿ 30 ಚೆಂಡುಗಳ ಮುಂದೆ 27 ಓಟವನ್ನು ದಾಖಲಿಸಬೇಕಾಗಿದೆ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸಿನ ತಂಡ. ಯಾವ್ದು ಜೈ ಮಾರುತಿ ಕ್ಯಾಪ್ಟನ್ ಬನ್ನಿ. MK ಆಲ್ರೆಡಿ ಬಂದಿದ್ದಾರೆ. ಜೈ ಮಾರುತಿ JMC ಕ್ಯಾಪ್ಟನ್ ಬನ್ನಿ ಸರ್ ಬೇಗ. ಎಸ್ ರೈಡು ಆರಂಭಿಕ ಓವರ್ ಮೊದಲ ಚೆಂಡು ಸ್ಟ್ರೈಕ್ ನಲ್ಲಿ ಸೋಮನಿಗೆ ಸಣ್ಣ ಮೊದಲ ಚೆಂಡು ತೀರಾ ನಗತವನ್ನು ಕಂಡಿರ್ತಕ್ಕಂಥ ಚೆಂಡು ಮೊದಲ ಓಟದ ಮುಖಾಂತರವಾಗಿ ಖಾತೆ ಆರಂಭಿಸ್ತಾ ಇದೆ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸ್. ರೈಡು ಈ ಬಾರಿ ಹಸನ ಚೆಂಡು ಡಿಫೆನ್ಸ್ ಶಾಟ್ ಹೊಡೆತ ಈ ರೀತಿಯಾಗಿ ನೇರ ಗುರುಗಳ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ರೆಸ್ಗೆ ಸಿಂಗಲ್ ಓಟ್ಗಳ ಪೌರಾಯಿಕೆಯನ್ನು ಮಾಡಿದ್ರು. ಮೊದಲ ಆರಂಭಕ್ಕೆ 2 ಚೆಂಡುಗಳು ಕೂಡ ಪ್ರತಿಯೊಂದು ಚೆಂಡಿಗೂ ಒಂದೊಂದು ಓಟದ ಮುಖಾಂತರ ಓಟವನ್ನು ಪೌರಾಯಿಸ್ತಾ ಇದೆ. 2 ಓಟಗಳು 2 ಫಾರ್ ನೋ ಲಾಸ್. 3ನೇ ಬಾರಿಗೆ ಮತ್ತೆ ರೈಡು ಈ ಬಾರಿ ಹಸನ ಚೆಂಡು ನಟನರ ಹೊಡೆತ ಈ ಮುಖಾಂತರವಾಗಿ ಸೋಮ ಆರಂಭಿಕ ಬೆರುಸಿನ ಬೌಂಡ್ರಿ ದಾಖಲಿಸುವ ಮುಖಾಂತರವಾಗಿ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 6 ಓಟಗಳು 6 ಫಾರ್ ನೋ ಲಾಸ್. 4ನೇ ಬಾರಿಗೆ ಮತ್ತೆ ರೈಡು ಸ್ವಲ್ಪ ಮಟ್ಟಿಗೆ ಔಟರ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಗೋಟುಗಳ ಹಿಂಬದಲ್ಲಿ ಇವಾಗ ಮತ್ತೆ ಬೌಂಡ್ರಿ ಸೋಮ ಅನ್ಸ್ಟಾಪಬಲ್. 10 ಓಟಗಳು ಕಡಿಮೆ ಚೆಂಡಿನಲ್ಲಿ ಪಂದ್ಯಾಟವನ್ನು ಮುಗಿಸುವಂತ ಇರಾದೆಯನ್ನು ತೋರ್ಪಡಿಸ್ತಾ ಇದೆ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸಿನ ತಂಡ. ಲಾಸ್ಟ್ 2 ಬಾಲ್ಸ್ ರೈಡು 5ನೇ ಬಾರಿಗೆ. ಈ ಬಾರಿ ಹೆಸರ ಚೆಂಡು ಯಾಕಲೆಂಟ್ ಹಲವಾರಿ ನೇರ ಗುರುಗಳು ಪಡ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ತಡ ಒಟ್ಟಾರೆ ಗಳಿಕೆ 11 ಓಟಗಳು. ಅಂಡ್ ಲಾಸ್ಟ್ 1 ಬಾಲ್ ಎಟ್ ದ ಎಂಡ್ ಆಫ್ ವೆರಿ ಫಸ್ಟ್ ಓವರ್ ನಾವು. ಈ ಬಾರಿ ಹೆಸನ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ನ ಮುಕ್ತಾಯಕ್ಕೆ ತಡ ಒಟ್ಟಾರೆ ಗಳಿಕೆ 11 ಓಟಗಳು. ಆರಂಭಿಕ ಓವರ್ ನಲ್ಲಿ ಸೋಮ 2 ಬೌಂಡ್ಗಳ ಮುಖಾಂತರವಾಗಿ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಪ್ರೆಸರ್ ಅನ್ನು ಕೂಡ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಜಯಕ್ಕಾಗಿ ಇವಾಗ 24 ಚೆಂಡು 16 ಓಟುಗಳು ಬರಬೇಕಾಗಿದೆ. 24 ಬಾಲ್ಸ್ 16 ರಿಕ್ವೈರ್ಡ್ ಫಾರ್ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸ್ ತಂಡಕ್ಕೆ. ಹೊಸ ಬೌಲರ್ ಬಿಂದು ಸಾರಾ ಎಸ್ಗಾರಿಕೆ ಭಾಗದಲ್ಲಿ ಇವಾಗ ಕೊಟ್ಟಿದ 2ನೇ ಓವರ್ಗಾಗಿ ಪ್ರಸ್ತುತ ಬೆಂಗಳೂರಿನ ಪರಿಸರದ ಶಾರ್ಟ್ ಪಿಚ್ ವಿದ್ಯಮಾನದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಯುವ ವೇಗಿ ಬಿಂದು ಸಾರಾ. 2ನೇ ಮೊದಲ ಚೆಂಡು ಈ ಬಾರಿ ಹಸನ ಚೆಂಡು ಕಟ್ ಶಾಟ್ ಹೊಡೆತ 1 ಓಟಗಳಿಗೆ ಅವಕಾಶಗಳು ಬೌಂಡರಿ ನಟಾಯಿಸಿಕೊಡ್ತಾ ಇದ್ದಾರೆ. 12 ಓಟಗಳು 12 ಫಾರ್ ನೋ ಲಾಸ್. 2ನೇ ಬಾರಿಗೆ ಮತ್ತೆ ಬಿಂದು ಬಿಂದು 2ನೇ ಬಾರಿಗೆ ಸನ ಚೆಂಡು ಬ್ಯಾಟರ್ಗೆ ಚೆಂಡು ನಾಟ್ ರೀಚಬಲ್ ಡಾಟ್ ಬಾಲ್. 3ನೇ ಬಾರಿಗೆ ಮತ್ತೆ 22ಕ್ಕೆ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಬಾರಿ ಹೆಸರ ಚೆಂಡು ಸ್ಪೀಡಿ ಡೆಲಿವರಿ ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬಿಂದು. ಡಾಟ್ ಬಾಲ್ಗಳ ಸೇರ್ಪಾಡೆ 3 ಚೆಂಡುಗಳ ಮುಂದೆ 1 ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ರು. 4ನೇ ಬಾರಿಗೆ ಮತ್ತೆ 4ನೇ ಬಾರಿಗೆ ಸನ ಚೆಂಡು ಮತ್ತೆ ಕಟ್ ಶಾಟ್ ಹೊಡೆತ ಈ ರೀತಿಯಾಗಿ ಮತ್ತೆ 1 ಓಟಗಳ ಪೌರಾಯಿಕೆಯನ್ನು ಮಾಡಿಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಹೊಂದಾಣಿಕೆಗಳು
ಕೈ ಹಿಡಿತಾ ಇಲ್ಲ. 13 ಆಟಗಾಳು 13 ಫಾರ್ ನೋ ಲಾಸ್. The last 2 balls remaining at the end of second over. ಈ ಬಾರಿ ಹಸನ ಚೆಂಡು ಹೊರ ತೆರವನ್ನ ಪಡ್ಕೊಳ್ತಾ ಇದೆ. ವೈಟ್ ಬಾಲ್. ಎಕ್ಸ್ಟ್ರಾ ಸೋಟುಗಳ ಬೆಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ 14 ಓಟಗಳು. ಏ ಬಾರಿ ಹಸನ ಚೆಂಡು ತಳ್ಳುವಂತ ಪ್ರಯತ್ನದಲ್ಲಿ ಇವಾಗ ಮತ್ತೆ ಯಶಸ್ಸನ್ನ ಪಡ್ಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಹೈಚೂರ ಮುಖಾಂತರವಾಗಿ ತಂಡ ಒಟ್ಟಾರೆ ಗಳಿಕೆ 18 ಓಟಗಳು. 18 ಫಾರ್ ನೋ ಲಾಸ್. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಜಯಕ್ಕಾಗಿ ಇವಾಗ 19ಕ್ಕೆ 9 ಓಟಗಳು ಬರಬೇಕಾಗಿದೆ. ಅಂತಿಮ ಚೆಂಡು ಮತ್ತೆ ಒಂದು ಪೂರೈಕೆಗಳ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಇಸ್ ದ ಮೂವ್ಸ್ ಆನ್ ಟು 19 ಫಾರ್ 0. 19ಕ್ಕೆ ನೋ ಲಾಸ್. ಬಹಳಷ್ಟು ಭಾರತೀಯ ಪಾರ್ಟ್ನರ್ಶಿಪ್ ನಲ್ಲಿ ಪಂದ್ಯಾಟಗಳು ಮುಂದುವರಿಸ್ತಾ ಇದೆ. ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸ್. ಪವನ್ ಜೊತೆಗಾಗಿ ಸೋಮ ಉತ್ತಮ ರೀತಿಯ ಹೊಂದಾಣಿಕೆ ಆಟವನ್ನು ಆಡ್ತಾ ಇದ್ದಾರೆ. ನೋ ಲಾಸ್ ನಲ್ಲಿ ಪಂದ್ಯಾಟವನ್ನು ಮುಗಿಸುವಂತ ಇರಾದೆಯಲ್ಲಿ ಇವಾಗ ಆರಂಭಿಕ ಹಂತದ ಸ್ಪಷ್ಟ ಮೇಲುಗನ್ನು ಸಾಧಿಸ್ತಾ ಇದೆ. ಜಯಕ್ಕಾಗಿ ಇವಾಗ 18ಕ್ಕೆ 8 ಓಟಗಳು ಬರಬೇಕಾಗಿದೆ. 18 ಬಾಲ್ಸ್ 8 ರಿಕ್ವೈರ್ಡ್. ಮತ್ತೆ ಸೆಕೆಂಡ್ ಸ್ಪೆಲ್ಗಾಗಿ ರೈಡು ಕೂಟದ 3ನೇ ಓವರ್ನ ಮೊದಲ ಚೆಂಡು. ಪವನ್ ಇವಾಗ ಸ್ಟ್ರೈಕ್ ನಲ್ಲಿ, ಕ್ಷಮಿಸಿ ಸೋಮ. ಈ ಬಾರಿ ಹಸನ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಯಶಸ್ಸನ್ನ ಪಡ್ಕೊಳ್ತಾ ಈ ರೀತಿಯಾಗಿ ಶಾರ್ಟ್ ಪರ್ಫೆಕ್ಷನ್ಗಳು ಕೂಡ ಬರ್ತಾ ಇಲ್ಲ. 19 ಓಟಗಳು. ಜಯಕ್ಕಾಗಿ ಇವಾಗ 17ಕ್ಕೆ 8ರ ಅವಶ್ಯಕತೆ. ಎರಡನೇ ಬಾರಿಗೆ ಹಸನ ಚೆಂಡು ರಿವರ್ಸ್ ಶಾಟ್ ಹೊಡೆತ ಬ್ಯಾಕ್ ಟು ಬೌಲರ್. ರೆಸ್ಗೆ ಸಿಂಗಲ್ ಓಟಗಳ ಪೂರೈಕೆಯು ಕೂಡ 20 ಓಟಗಳು. 20 ಫಾರ್ 0. ಜೈ ಮಾರುತಿ ಡಿಸಿಷನ್ ಹೇಳಿ. ಬೌಲಿಂಗ್ ಓಕೆ. ಜೈ ಮಾರುತಿ ಕ್ರಿಕೆಟರ್ಸ್ ಆನ್ ದ ಟಾಸ್. ನೆಕ್ಸ್ಟ್ ಮ್ಯಾಚ್ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. 2 ತಂಡಗಳು ರೆಡಿ ಇರಬೇಕು. ರೈಡು ಈ ಬಾರಿ ಹಸನ ಚೆಂಡು ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟದ ಪೂರೈಕೆಯನ್ನ ಚಿಕ್ಕ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. 21ಕ್ಕೆ ನೋ ಲಾಸ್. ಮತ್ತೆ ಡಿಫೆನ್ಸ್ ಶಾಟ್ ಹೊಡೆತ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು. ಪ್ರತಿ ಒಂದು ಚೆಂಡಿಗೂ ಯೋಚನೆ ಆಧಾರಿತ ಓಟುಗಳು ಬರ್ತಾ ಇದೆ. ಒಂದೆಡೆ ಪವನ್ ಚಿಕ್ಕ, ಇನ್ನೊಂದೆಡೆ ಸೋಮ. ಹೊಂದಾಣಿಕೆಯ ಆಟಗಳು ಮುಂದುವರಿತಾ ಇದೆ. ಲಾಸ್ಟ್ 2 ಬಾಲ್ಸ್ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14 ಚೆಂಡುಗಳ ಅವಕಾಶ, 5 ಓಟದ ಅವಶ್ಯಕತೆ ಜಯಕ್ಕಾಗಿ ಬಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸಿನ ತಂಡಕ್ಕೆ. ಈ ಬಾರಿ ಹಸನ ಚೆಂಡು ರೈಡು ಓಟುಗಳ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ 13ಕ್ಕೆ 5. ಟಿಪ್ ಶಾಟ್ ಈ ರೀತಿಯಾಗಿ ಡಾಟ್ ಬಾಲ್. 3ನೇ ಓವರ್ನ ಮುಕ್ತಾಯ. 12ಕ್ಕೆ 5 ಓಟುಗಳು ಬರಬೇಕಾಗಿದೆ. ಲಾಸ್ಟ್ 12 ಬಾಲ್ಸ್ 5 ರನ್ಸ್ ರಿಕ್ವೈರ್ಡ್. ರಾಜೇಶ ಹೊಸ ಬೌಲರ್. ಪ್ರಿಕಾನಕ್ಸ್ ಓವರ್ 4ನೇ ಓವರ್ನ ಮೊದಲ ಚೆಂಡು. 12ಕ್ಕೆ 5 ಓಟುಗಳು ಬರಬೇಕಾಗಿದೆ. 12 ಬಾಲ್ಸ್ 4 ರಿಕ್ವೈರ್ಡ್. ಸೊ ಮನೆಗೆ ಹಸನ ಚೆಂಡು ಎತ್ತರ ಮುಖಾಂತರವಾಗಿ
ಥರ್ಡ್ ಒನ್ ಮೇಲೆ ಪುಲ್ ಶಾಟ್ ಅನ್ನು ಮಾಡಿದ್ರು. ಈ ರೀತಿಯಾಗಿ ತಣ ಒಟ್ಟಾರೆ ಗಳಿಕೆ 23, ಜಯಕ್ಕಾಗಿ 11ಕ್ಕೆ 4 ಔಟ್ಗಳು ಬರಬೇಕಾಗಿದೆ. 11 ಬಾಲ್ಸ್ 4 ರಿಕ್ವೈರ್ಡ್. ಎರಡನೇ ಬಾರಿಗೆ ಸನ ಚೆಂಡು. ಈ ರೀತಿಯಾಗಿ ವಿನ್ನಿಂಗ್ ಶಾಟ್ ಹೊಡೆತ ಬಾಯಿ ಪವನ್ ಚಿಕ್ಕ ಜಯವನ್ನು ದಾಖಲಿಸ್ತಾ ಇದೆ ಬಾಗಲಗುಂಟೆ ಮಾರಮ್ಮ ಕ್ರಿಕೆಟರ್ಸಿನ ತಂಡ. ಎಸ್, ಧನ್ಯವಾದಗಳು ಎರಡು ತಂಡಗಳಿಗೆ ಕೂಡ. ನೆಕ್ಸ್ಟ್ ಮ್ಯಾಚ್ ಬನ್ನಿ ಅಣ್ಣ, ಬೇಗ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಜೈ ಮಾರುತಿ ಕ್ರಿಕೆಟರ್ಸ್. ಎಸ್ ಅಣ್ಣ, ಬನ್ನಿ ಬನ್ನಿ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಅಣ್ಣ ಬನ್ನಿ ಬನ್ನಿ ಬೇಗ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಸಮಯ ಆಲ್ರೆಡಿ ಮೀರ್ತಾ ಇದೆ. ಆಲ್ರೆಡಿ ಇವಾಗ 10 ಕಾಲು ಸಮಯ. Okay, DJ, thank you. Yes, ದಿನದ 17ನೇ ಪಂದ್ಯಾಟ, Day 1 17 match is going on here. Jai Maruti Cricketers versus MK Wings.